ಆರ್ಎಸ್ಎಸ್ ವಿರುದ್ಧದ ಆರೋಪಿಗಳಿಗೆಲ್ಲ ನಾವು ಉತ್ತರ ಕೊಡೋ ಅಗತ್ಯ ಇಲ್ಲ, ಇವೆಲ್ಲ ಬರೀ ರಾಜಕೀಯ ಗಿಮಿಕ್ ಅಂತ ಮೋಹನ್ ಭಾಗವತ್ ಹೇಳಿದ್ದಾರೆ. ಗೃಹ ಸಚಿವರ ಹೇಳಿಕೆಗಳಿಗೆ ಮೋಹನ್ ಭಾಗವತ್ ಖಡಕ್ ಆಗಿ ಆನ್ಸರ್ ಕೊಟ್ಟಿದ್ದಾರೆ. ದೇಶದಲ್ಲಿ ಹಲವಾರು ವಿಷಯಗಳು ನೋಂದಣಿಯಾಗಿಲ್ಲ, ಹಿಂದೂ ಧರ್ಮ ನೋಂದಣಿಯಾಗಿದೆಯಾ ಅಂತ ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ. ಇದೆಲ್ಲ ಜನರಲ್ಲಿ ಆರ್ಎಸ್ಎಸ್ ಬಗ್ಗೆ ಗೊಂದಲ ಮೂಡಿಸ್ತಕ್ಕಂಥ ಕೆಲಸ. ಕೇರಳದ ತ್ರಿಶೂರದಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೋಹನ್ ಭಾಗವತ್ ನಿನ್ನೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಕುರಿತ ಚರ್ಚೆ ಈಗ ಮತ್ತೊಂದು ಹಂತ ತಲುಪಿದೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಒಂದು ಪತ್ರ ಬರೆದು ಸಂಘಟನೆಯ ಕಾನೂನುಬದ್ಧತೆ, ನೋಂದಣಿ, ಹಣಕಾಸು ಮೂಲ ಹಾಗೂ ಕಾರ್ಯವೈಖರಿ ಬಗ್ಗೆ ಹಲವು ಪ್ರಶ್ನೆಗಳನ್ನ ಕೇಳಿದ್ರು. ಆ ಒಂದು ಪ್ರಶ್ನೆಗಳಿಗೆ ಇದೀಗ ಮೋಹನ್ ಭಾಗವತ್ ಅವರು ಉತ್ತರ ಕೊಟ್ಟಿದ್ದಾರೆ. Government had directed the activities of RSS are secretive and it must register. What is your response? I don't need to respond. There are so many unregistered things going on. And we are not secretive, we are working on open ground. We are calling people and telling them about Sangha. This is politics. And all these things, gimmicks are being tried. Don't do that. We are used to it. After say 10-15 years of starting of Sangha, we had to face all these things. We are used to it. If they don't happen, we feel something is amiss. So I don't need to respond. Karnataka government had directed the activities of RSS are secretive and it must register. What is your response? I don't need to respond. There are so many unregistered things going on. And we are not secretive, we are working on open ground. We are calling people and telling them about Sangha. This is politics. And all these things, gimmicks are being tried. Don't do that. We are used to it. After say 10-15 years of starting of Sangha, we had to face all these things. We are used to it. If they don't happen, we feel something is amiss. So I don't need to respond. Karnataka government had directed the activities of RSS are secretive and it must register. What is your response? I don't need to respond. There are so many unregistered things going on. And we are not secretive, we are working on open ground. We are calling people and telling them about Sangha. This is politics. ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕೇರಳದ ತ್ರಿಶೂರ್ನಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮವೊಂದರಲ್ಲಿ ಅವರು ಮಾತನಾಡಿದ್ರು. ಆರ್ಎಸ್ಎಸ್ ವಿರುದ್ಧದ ಪ್ರತಿಯೊಂದು ಆರೋಪಕ್ಕೂ ಉತ್ತರ ನೀಡತಕ್ಕಂಥ ಅಗತ್ಯ ಇಲ್ಲ ಅಂತ ಅವರು ಹೇಳಿದ್ರು. ಇಂತಹ ವಿಚಾರಗಳನ್ನು ಕೆಲವರು ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಳ್ತಿದ್ದಾರೆ ಅಂತ ಅದೇ ಟೈಮಲ್ಲಿ ಅವರು ಟೀಕಿಸಿದ್ರು. ನೀವು ಕೇಳಿಸ್ಕೊಂಡ್ರಿ. ಆರ್ಎಸ್ಎಸ್ ನೋಂದಣಿ ವಿಚಾರವಾಗಿ ಮಾತನಾಡಿದ ಭಾಗವತ್, ದೇಶದಲ್ಲಿ ಹಲವಾರು ವಿಚಾರಗಳು ಹಾಗೂ ಪರಂಪರೆಗಳು ಯಾವುದೇ ಅಧಿಕೃತ ನೋಂದಣಿ ಇಲ್ಲದೆ ಅಸ್ತಿತ್ವದಲ್ಲಿವೆ. ಹಿಂದೂ ಧರ್ಮವೇ ನೋಂದಣಿಯಾಗಿದೆಯಾ ಅಂತ ಪ್ರಶ್ನಿಸೋ ಮೂಲಕ ಟೀಕೆಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕೆಲವರು ಜನರಲ್ಲಿ ಆರ್ಎಸ್ಎಸ್ ಬಗ್ಗೆ ಗೊಂದಲ ಹಾಗೂ ತಪ್ಪು ಕಲ್ಪನೆ ಮೂಡಿಸ್ತಕ್ಕಂಥ ಒಂದು ಉದ್ದೇಶದಿಂದ ಇಂತಹ ಒಂದು ಚರ್ಚೆಗಳನ್ನು ಹುಟ್ಟು ಹಾಕ್ತಾ ಇದ್ದಾರೆ ಅನ್ನುವಂಥ ವಿಚಾರಗಳನ್ನು ಕೂಡ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಎಸ್, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಂಜನ್ ಜಾಯ್ನ್ ಆಗಿದ್ದಾರೆ. ಎಸ್ ರಂಜನ್, ಈಗ ಮೋಹನ್ ಭಾಗವತ್ ಅವರು ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟರು. ಈ ಒಂದು ಪ್ರತಿಕ್ರಿಯೆ ಬಗ್ಗೆ ತಾವೇನು ಹೇಳ್ತೀರಿ? ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಾದ್ರೆ ರಂಜನ್. ಪ್ರಮೋದ್ ಬೋಪಣ್ಣ, ಪ್ರಿಯಾಂಕ್ ಖರ್ಗೆ ಅವರು RSSನ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಸಹಸಂಚಾಲಕರಾದಂತಹ ಮೋಹನ್ ಭಾಗವತ್ ಅವರಿಗೆ ಸುಮಾರು 8 ಅಂಶಗಳನ್ನು ಉಲ್ಲೇಖ ಮಾಡಿ ಪತ್ರವನ್ನು ಬರೀತಾರೆ. ಅದರಲ್ಲಿ RSS ಅನ್ನುವಂಥ ಒಂದು ಸಂಸ್ಥೆ ಇದೆ, ಆ ಸಂಸ್ಥೆಯ ಇಂಡಿವಿಜುವಲಿಟಿ, ಐಡೆಂಟಿಟಿ ಏನು, ಈ ಸಂಸ್ಥೆ ಸಾಂವಿಧಾನಿಕವಾಗಿ ನೋಂದಾವಣಿ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು 8 ಅಂಶಗಳನ್ನು ಉಲ್ಲೇಖ ಮಾಡಿ ಪ್ರಶ್ನೆಯನ್ನು ಕೇಳ್ತಾರೆ. ಅದರಲ್ಲಿ ಟ್ಯಾಕ್ಸ್ ಇರ್ಬೋದು ಅಥವಾ ಈ ಒಂದು ಸಂಘ ಸಂಸ್ಥೆಗೆ ಎಲ್ಲಿಂದ ಹಣ ಬರ್ತಿದೆ, ಹಣದ ಮೂಲ ಯಾವುದು, ಆದಾಯದ ಮೂಲ ಯಾವುದು ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ ಪ್ರಿಯಾಂಕ್ ಖರ್ಗೆ ಅವರು ಪತ್ರವನ್ನು ಬರೆದಿರುವಂಥದ್ದು. ಈ ಒಂದು ಪತ್ರ ಈಗ ಸದ್ಯಕ್ಕೆ ರಾಜಕೀಯ ಮಟ್ಟದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ. ಒಂದು ಕಡೆಯಿಂದಾಗಿ ತನ್ನ ಮಾತೃ ಪಕ್ಷವಾದಂತಹ BJP ಏನಿದೆ, BJPಯ ನಾಯಕರು ಕೂಡ ಈ ಒಂದು ವಿಚಾರವಾಗಿ ಈ ಹಿಂದೆ ಕೂಡ ಟ್ವೀಟನ್ನು ಮಾಡಿಕೊಂಡು ಜೊತೆಗೆ ಹೇಳಿಕೆಗಳನ್ನು ಕೊಡ್ತಾ RSS ಅನ್ನು ಡಿಫೆಂಡ್ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಕೂಡ ಈ ಒಂದು RSSನ ಸೈದ್ಧಾಂತಿಕ ವಿಚಾರಗಳನ್ನು ಹೇಳಿಕೆ ಮೂಲಕ ಡಿಫೆಂಡ್ ಮಾಡ್ಕೊಂಡು ಬರ್ತಿದ್ರು. ಇದಕ್ಕೆಲ್ಲ ಉತ್ತರವಾಗಿರುವಂತೆ ಇವತ್ತು ಗೃಹ ಸಚಿವರಾದ ಬಳಿಕ ಪ್ರಿಯಾಂಕ್ ಖರ್ಗೆ
ಖರ್ಗೆ ಅವರು ಏನು ಹೋಮ್ ಮಿನಿಸ್ಟರ್ ಆಗಿ ಪದಗ್ರಹಣ ಮಾಡ್ತಾರೆ, ಅದಾದ ಬಳಿಕ ಬಿಜೆಪಿಯಿಂದ ಕೂಡ ಅವರಿಗೆ ಸಾಕಷ್ಟು ಟೀಕೆ ಮಾಡ್ತಾರೆ. ಈ ಒಂದು ಸಚಿವರ ಕೈಯಲ್ಲಿ ಅಂದರೆ ಅಸಮರ್ಥ ಸಚಿವರ ಕೈಯಲ್ಲಿ ನಮ್ಮ ರಾಜ್ಯದ ಗೃಹ ಇಲಾಖೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಟೀಕೆಯನ್ನು ಮಾಡ್ತಾರೆ. ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದಂಥ ಖರ್ಗೆ ಅವರು ನೇರವಾಗಿ RSS ಹಾಗೂ ಬಿಜೆಪಿ ಜೊತೆಗೆ ರಾಷ್ಟ್ರೀಯ ಅಧ್ಯಕ್ಷರ ಬಗ್ಗೆ ಮಾತಿನಲ್ಲಿ ತಿವಿಯುವಂಥ ಕೆಲಸವನ್ನು ಮಾಡ್ತಾರೆ. ಇವತ್ತು ಗೃಹ ಸಚಿವರು ಮುಂದೆ ಅಂದರೆ ಹಿಂದೆನೇ ಅವರು ಈ ಒಂದು RSS ಸಂಘ ಏನಿದೆ ಇದು ಯಾವ ಒಂದು ಸಾಂವಿಧಾನಿಕ ಆಧಾರದಲ್ಲಿ ಕೆಲಸ ಮಾಡ್ತಿದೆ, ಎಲ್ಲ ಒಂದು ಪತ್ರವನ್ನು ರೆಡಿಯಾಗಿ ಇಟ್ಕೊಳ್ಳಿ ಅನ್ನುವಂಥದ್ದನ್ನು ಟ್ವೀಟ್ ಮೂಲಕ ಹೇಳಿದರು. ಇವತ್ತು ಅಧಿಕೃತವಾಗಿ ಪತ್ರವನ್ನು ಬರೆದಿರುವುದು, ಅದರಲ್ಲಿ 8 ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಈ ಒಂದು ಪ್ರಿಯಾಂಕ್ ಖರ್ಗೆ ಅವರ ಪತ್ರಕ್ಕೆ ಈಗ ಮೋಹನ್ ಭಾಗವತ್ ಅವರು ತಿರುಗೇಟನ್ನು ಕೊಟ್ಟಿರುವಂಥದ್ದು. ನಮ್ಮ ಸಂಸ್ಥೆ ಸುಮಾರು 100 ವರ್ಷಗಳನ್ನು ಪೂರೈಕೆ ಮಾಡಿದೆ, ನಾವು ಯಾವುದೇ ರೀತಿಯಾಗಿ ರಹಸ್ಯವಾಗಿ ಕೆಲಸವನ್ನು ಮಾಡ್ತಿಲ್ಲ. ನಮ್ಮ RSS ಸಂಘ ಏನಿದೆ ಇದು ಹಳ್ಳಿ ಮಟ್ಟದಲ್ಲಿ ಕೂಡ ಕೆಲಸ ಮಾಡ್ತಿರುವಂಥ ಕಾರಣದಿಂದಾಗಿ ನಮ್ಮ ಸ್ವಯಂ ಸೇವಕರು ಇರ್ಬೋದು, ನಮ್ಮ ಪ್ರತಿನಿಧಿಗಳು ಇರ್ಬೋದು, ಎಲ್ಲ ಒಂದು ಮಟ್ಟದಲ್ಲೂ ಕೂಡ ಜನರ ಮಧ್ಯೆನೇ ಇರ್ತಾರೆ. ಈ ಹಿನ್ನೆಲೆಯಲ್ಲಿ ನಮಗೆ ಯಾವುದೇ ಒಂದು ರಹಸ್ಯವಾದಂತಹ ಕೆಲಸ ಮಾಡುವಂತಹ ಸನ್ನಿವೇಶ ಕೂಡ ಇಲ್ಲ. ಪ್ರಿಯಾಂಕ್ ಖರ್ಗೆ ಅವರ ಪತ್ರ ಇದು ರಾಜಕೀಯ ಗಿಮಿಕ್ ಅನ್ನುವಂಥ ನಿಟ್ಟಿನಲ್ಲಿ ತಿರುಗೇಟನ್ನು ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಈಗ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ದಾರಲ್ವ, ಇದಕ್ಕೆ ನೇರವಾಗಿ ಮೋಹನ್ ಭಾಗವತ್ ಅವರೇ ಹೇಳಿಕೆಯನ್ನು ಕೊಟ್ಟಿರೋ ಕಾರಣದಿಂದಾಗಿ ಮುಂದಿನ ದಿನಗಳಲ್ಲಿ ಇದು ಬಿಜೆಪಿಗೆ ಮತ್ತೊಂದು ಅಸ್ತ್ರವಾಗಿ ಪರಿಣಮಿಸುತ್ತೆ. ಯಾಕಂತೇಳಿದ್ರೆ ಖರ್ಗೆ ಅವರು ಪ್ರತಿ ಬಾರಿ ಬಿಜೆಪಿಯನ್ನು ಟೀಕೆ ಮಾಡುವಂಥ ಸಂದರ್ಭದಲ್ಲಿ ಟೀಕೆ ಮಾಡುವ ಭರದಲ್ಲಿ ನೇರವಾಗಿ ದಾಳಿ ಮಾಡುವಂಥದ್ದು RSS ಜೊತೆಗೆ RSS ಸೈದ್ಧಾಂತಿಕ ಸಿದ್ಧಾಂತಗಳ ಮೇಲೆ. ಈ ಒಂದು ಸಮೀಕರಣದ ಆಧಾರದ ಮೇಲೆ ಒಂದು ಕಡೆಯಿಂದಾಗಿ ಬಿಜೆಪಿ ಹಾಗೂ ಮತ್ತೊಂದು ಕಡೆಯಿಂದ ಕಾಂಗ್ರೆಸ್, ಮತ್ತೊಂದು ಕಡೆಯಿಂದಾಗಿ ಖರ್ಗೆ ಎಲ್ಲವನ್ನ ಸಮೀಕರಣಗೊಳಿಸಿದಂಥ ಪಕ್ಷದಲ್ಲಿ ಮತ್ತೊಂದು ದಿನ ಮುಂಬರುವ ದಿನಗಳಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ಮತ್ತೊಮ್ಮೆ ರಾಜಕೀಯ ಪೈಪೋಟಿ ಜಾಸ್ತಿ ಆಗುವಂತಹ ನಿರೀಕ್ಷೆ ಕೂಡ ಮಾಡಬಹುದು. ಪ್ರಮೋದ್ ಬೋಪಣ್ಣ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರಂಜನ್.